ನೀವು ಈ ಪ್ರಕರಣದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಭಾಗಿಯಿಲ್ಲ ಅಂತ ಹೇಳ್ತಾರೆ. ಆದರೆ ಬಿಜೆಪಿ ಜೆಡಿಎಸ್ ನಾಯಕರು ಸಹ ನೇರವಾಗಿ ಆರೋಪ ಮಾಡಿ ಒಂದು ಸರ್ಕಾರದ ಮೇಲೆ ಗಂಭೀರವಾದ ಆರೋಪ ಮಾಡ್ತಾರೆ. ಇಲ್ಲಿ ಸರ್ಕಾರದ ಭಾಗಿಯಾಗಿದೆ, ಸರ್ಕಾರದಲ್ಲಿ ತಕ್ಕಂಥವ್ರು ಭಾಗಿಯಾಗಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಇದು ಆಕ್ಚುಲಿ ಡ್ಯಾಮೇಜ್ ಅಂತ ಜನರ ಎಡಗಡೆ ಸರ್ಕಾರಕ್ಕೆ ಒಂದು ಕೆಟ್ಟ ಇದು ಯಾಕೆ ಕಟ್ರಿ ನಾವಿಲ್ಲಿ ಭಾಗಿಯಾಗಿ ನಾವಿಲ್ಲಿದ್ದೀರಿ ಎಲ್ಲಿ ಆಗಿದೆ ಪ್ರೂವ್ ಆಗಿದ್ದೀರಾ ಎಲ್ಲ ನಾವು ಭಾಗಿಯಾಗಿದೆ ಅಂತ ಇಲ್ಲ ಆರೋಪ ಅಷ್ಟಲ್ಲ ಈಗ ಅವ್ರಿಗೇನು ಇದ್ರೆ ಕೋರ್ಟಲ್ಲಿ ಇದೆಯಲ್ಲ ಕೋರ್ಟಾಗಿ ಹೋಗಿ ಹೇಳ್ಬೋದ್ರ ಅವ್ರಿಗೆ ಹಿಂಗೆ ತಪ್ಪು ಮಾಡ್ತಾ ಇದ್ದಾರೆ SIT ಅವರು ಇವ್ರು ಯಾರ್ದೋ ಮಾತು ಕೇಳಿ ಮಾಡ್ತಾರಂತ ಕೋರ್ಟ್ಗೆ ಹೇಳ್ಬೋದ್ರಲ್ಲ ಅವರು ಅದೊಂದು ಅವಕಾಶ ಇದೆ ನಾವೇನಿದ್ರು ಚರ್ಚೆ ಅಷ್ಟೇ ಅಲ್ಲ ನಮ್ದು ಚರ್ಚೆ ಅಂತಿಮ ಪರಿಹಾರ ಮಾಡ್ಲಿಕ್ಕಾಗಲ್ಲ ನ್ಯಾಯಾಲಯ ಇದೆ ಸೊ ಅಲ್ಲಿ ಹೇಳ್ಬೋದ್ರ ಸಮಸ್ಯೆ ಇದೆ ಹಿಂಗೆ ಸರಿಯಾಗಿ ಮಾಡ್ತಾ ಅಂತ ಹೇಳ್ಬೋದ್ರ ಸರ್ಕಾರದ ಭ್ರಷ್ಟಾಚಾರದ ಏನು ಮಾಹಿತಿ ಏನಿದೆ ನನ್ನ ಪೆನ್ಡ್ರೈವ್ ಅಲ್ಲಿ ಇದೆ ಅದನ್ನ ಕೊಟ್ರೆ ತನಿಖೆ ಮಾಡಿಸುವಂತ ತಾಕತ್ತು ಸರ್ಕಾರಕ್ಕೆ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ ಸವಾಲ್ ಹಾಕಿದ್ದಾರೆ ಕೊಡಬೇಕಲ್ಲ ಅವ್ರು ಕೊಡದೆ ನೀವೇ ಹಂಗೆ ಸವಾಲ್ ಹಾಕಿರಿ ಹಂಗೆ ಕೊಡ್ಬೇಕು CM ಅವ್ರಿಗೆ ಹತ್ತಿರ ಬಂದು ಕೊಡ್ಬೇಕಲ್ಲ ಅವ್ರು ಕೊಟ್ಟರೆ ಮಾಡ್ತಾರೆ ಟ್ರಸ್ಟ್ ಇಲ್ಲ ನಿಮ್ಮ ಮೇಲೆ ಅಂತ ಒಪ್ಕೋಬೇಕಂತೆ ಸರ್ ನಾವು ತನಿಖೆ ನಡೆಸ್ತೀವಿ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿದ್ರೆ ಹಂಗೆಲ್ಲ ನೀವು ಹಂಗೆ ನೀರಲ್ಲಿ ಅದನ್ನ ಮುಳುಗಿಸಿ ಹಂಗೆ ಅದು ಸೈಜ್ ಗೊತ್ತಿಲ್ಲದೆ ಹಂಗೆ ಅದಂಗೆ ಕತೆ ಹಂಗಿದೆ ಹಂಗೆ ಆಗ್ತಿರ್ತದ ನೀವು CMಗೆ ಚಾಲೆಂಜ್ ಮಾಡ್ರೆ ಕೊಡಬೇಕು ಅವ್ರಿಗೆ ಬಂದು ಏನು CM ಅವ್ರಿಗೆ ಪರಿಚಯ ಇಲ್ಲ ಅವ್ರಿಗೆ ಹಿಂಗಿದೆ ಹಿಂಗೆ ತನಿಖೆ ಮಾಡೋದು ಅದಕ್ಕೂ ಒಂದು ಯಾವ್ದಾರ ಕಮಿಟಿ ನೇಮಿಸ್ಬೋದು ಅಥವಾ ನ್ಯಾಯಾಂಗ ತನಿಖೆ ನೇಮಿಸ್ಬೋದು ಯಾವ್ದಾರ ಮಾಡ್ತಾರೆ ಕೊಟ್ಟರೆ ಗಂಭೀರವಾಗಿ ಆರೋಪ ಮಾಡಿದ್ರೆ ಮಾಡಬೇಕು ಈಗ ಎಲ್ಲದಕ್ಕೂ ನೀವು ಸರ್ಕಾರನ ಆ ದೃಷ್ಟಿಯಿಂದ ನೋಡ್ರೆ ಭಾಳ ಕಷ್ಟ ಆಯ್ತಲ್ಲ ಸರ್ ರೇವಣ್ಣವರ ಬಂಧನ ಕೂಡ ರಾಜಕೀಯ ಪ್ರೇರಿತ ದೇವೇಗೌಡರ ಕುಟುಂಬಕ್ಕೆ ಕಳಂಕ ತರೋಕ್ಕೆ ಈ ರೀತಿ ಷಡ್ಯಂತ್ರ ಅಂತ ಗಂಭೀರ ಆರೋಪ ಮಾಡ್ತಾರೆ ನೋಡಿ ಅದು ಆರೋಪ ಕಂಪ್ಲೇಂಟ್ ಆಧಾರ ಮ್ಯಾಗ ಮಾಡಿದ್ದಾರೆ 3-4 ಕಂಪ್ಲೇಂಟ್ ಆಗಿದೆ ಆಧಾರದ ಮ್ಯಾಗ ಮಾಡಿದ್ದಾರೆ ಸುಳ್ಳು ಅಂತೇಳಿ ಹೆಂಗೆ ಹೇಳಿಕ್ಕಾಗ್ತಾರೆ ಹೇಳ್ರಿ ಕಂಪ್ಲೇಂಟ್ ಕೊಟ್ಟವರು ಅಲ್ಲೇ ಇದ್ದಾರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕೊಟ್ಟ ಮ್ಯಾಗ ನಾವು ಆ್ಯಕ್ಷನ್ ಮಾಡಿದ್ದಾರೆ SIT ಹಂಗೆ ಸುಮ್ಮನೆ ಹೋಗಿದ್ದಾರೆ SITಗೆ ಎಲ್ಲ ಟ್ರಾನ್ಸ್ಫರ್ ಆಗಿದೆ 3-4 ಕೇಸ್ ಟ್ರಾನ್ಸ್ಫರ್ ಆಗಿದೆ ಆಧಾರ ಮೇಲೆ ಮಾಡಿದ್ದಾರೆ ಚುನಾವಣೆ ನಂತರ ಮಹಾರಾಷ್ಟ್ರದಲ್ಲೇ ಸರ್ಕಾರ ಬೀಳುತ್ತೆ ಅಂತ ಹೇಳಿ DK ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್ ನೀವೇನಾದರೂ ಅಲ್ಲಿ ಪ್ರಯತ್ನ ಮಾಡ್ತಿದ್ದೀರಾ ಅಂತ ಇಲ್ಲೇ ನಾವು ನಮ್ದು ಕೆಲಸ ನಮ್ದು ಸಾಕಾಗಿದೆ ಅಲ್ಲಿ ಹೋಗಿ ಅವ್ರನ್ನ ಇಲ್ಲಿ ಬೀಳುತ್ತೆ ಅಂತಿದ್ರು ನಿಮ್ಮವರು ಅಲ್ಲಿ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಈಗ ನಮಗೆ ಕೆಲಸ ಮಾಡೋದಕ್ಕೆ ಸಾಕಷ್ಟು ಕೆಲಸ ಇದೆ ಇಲ್ಲೇ ರಾಜ್ಯದಲ್ಲಿ ಈಗ ನಾವು ಮಹಾರಾಷ್ಟ್ರದಾಗ ಹೋಗಿ ನಾವು ಯಾವಾಗ ಮಾಡ್ಬೇಕಲ್ಲ ಅವ್ರಾಗೇನು ಹೊಡೆದಾಟಿ ಬೀಳಿಸಿದ್ರೆ ಬೀಳ್ಬೋದು ಯಾಕಂದ್ರೆ ಅಲ್ಲಿ 3 ಗುಂಪಿದೆ 3ರಲ್ಲಿ 1 ಗುಂಪು ಹಿಂಸರಿದ್ರೆ ಎನಿ ಟೈಮ್ ಏನು ಬೇಕಾದ ಆಗ್ಬೋದು 3 ಗುಂಪಿದೆ ಅವ್ರದ್ದು ಅಷ್ಟೇ 80-40 ಇದ್ದಾರೆ 1 ಗುಂಪು ಸರಿದ್ರೆ ಅವ್ರಿಗೆ ಹಾನಿ ಆಗ್ಬೋದು ಸರ್ ಅವ್ರು ಹೇಳೋ ಆಪರೇಷನ್ ಮಾಡಲ್ಲ ಅಂದ್ರೆ ಇಲ್ಲಿ ಯಾರಾದ್ರೂ ಶಿಂದೆ ಇದಾರ ಸರ್ ಕಾಂಗ್ರೆಸ್ ಯಾರು ಇಲ್ಲ ಸಿಂಧೆ ಇರೋರು ಒಬ್ಬರೇ ಸಿಂಧೆ ಇರೋರು ಮಹಾರಾಷ್ಟ್ರದಲ್ಲಿ ಒಬ್ಬರೇ ಇದ್ದಾರೆ ಎರಡನೇ ಸಿಂಧೆ ಇಲ್ಲ ಓನ್ಲಿ 1 ಸಿಂಧೆ ಇಲ್ಲಿ ಯಾರಾದ್ರೂ ಉಟ್ಕೊಂತಾರ ಶಿಂದೆ ಅಜಿತ್ ಪವಾರ್ ತರ ಇಲ್ಲ ಆ ಥರ ಯಾರು ಹುಟ್ಟುವಂಥ ಅವಕಾಶ ಇಲ್ಲ ವಾಪ ಅಷ್ಟೇ ನಾ ಫಸ್ಟ್ ಹೇಳಿದ್ದೆ 4 ವರ್ಷವರೆಗೆ ಕೊನೆ ದಿವಸವರೆಗೆ ಇದು ಸರ್ಕಾರ ಬೀಳ್ತೈತೆ ಅಂತ ನಾವಾಗ ಹೇಳಿದೆ 1 ವರ್ಷದಿಂದ ಹೇಳಿದ್ದೀನಿ ಇಲ್ಲಿ ಹೇಳಿದಿನೋ ಬೆಳಗಾವದಾಗ ಹೇಳಿದ್ದೀನಿ ಕೊನೆ ದಿವಸವರೆಗೆ ಸರ್ಕಾರ ನಾಳೆಗೆ ಮುಗಿತಂದ್ರೆ ನಾಳೆಗೆ ಸರ್ಕಾರ ಬೀಳ್ತಂತ ಹೇಳೋದು ಇದಕ್ಕೆ ನಾವು ಮೆಂಟಲಿ ಪ್ರಿಪೇರ್ ಆಗಬೇಕು ಅವ್ರಂತ ಹೇಳೋದು ಯಾಕೆ ಸರ್ ಇಂಥದ್ದೆಲ್ಲ ಸ್ಟೇಟ್ಮೆಂಟ್ ಸರ್ಕಾರ ಸ್ಥಿರಗೊಳಿಸೋದ್ರ ಬಗ್ಗೆ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ವಲ್ಲ ಅಷ್ಟಿಲ್ಲ ಅದನ್ನ ಬಿಟ್ಟರೆ ಅವ್ರಿಗೆ ಬೇರೆ ಏನಿದೆ ಹೇಳಿ BJP ಅವ್ರನ್ನ ಇದನ್ನ ಬಿಟ್ಟರೆ ಬೇರೆ ಏನಿರಲಿಲ್ಲ ಅವ್ರಿಗೆ ಇದನ್ನ ಯಾವ್ದಾರ ಒಂದು ಘಟನೆ ಆದರೆ ಅದನ್ನೇ ರಾಷ್ಟ್ರೀಯ ನಾಯಕರು ಬಂದು ಅವ್ರ ಮನೆಗೆ ಭೇಟಿ ಆಗೋದು ಇದನ್ನ ಬಿಟ್ಟರೆ ಬೇರೆ ಏನು ಕೆಲಸ ಇರೋದು CM ಹೇಳಿದ್ರು ಮತ್ತೆ DK ಶಿವಕುಮಾರ್ ಹೇಳಿದ್ರು 50 ಕೋಟಿಗೆ ಆಫರ್ ಕೊಟ್ಟಿದ್ದಾರೆ ಅಂತ ಅವ್ರ ಆಫರ್ಗಳನ್ನೆಲ್ಲ ತೆಗೆದುಕೊಳ್ಳುವಂತ ನಿಮ್ಮ ಶಾಸಕರು ಹೇಳ್ತಾರೆ ಯಾವ ರೀತಿ ಆಫರ್ ಕೊಟ್ಟಿದ್ದಾರೆ ಅವರು ಕೊನೆಗೆ ಯಾರು ಆಫರ್ ಕೊಟ್ಟರು ಅಂತಾನೆ ಹೇಳಿಲ್ಲ ಇವ್ರು ಯಾರು ಮಾತಾಡಿದ್ರು ಅಂತಾನೆ ಹೇಳಿಲ್ಲ ಎಷ್ಟು ಜನ ಕೊಟ್ಟವ್ರೆ ಅಂತ ಸರ್ ಆಫರ್ ಕೊಟ್ಟು ಎಲ್ಲ ಕಂಡಾರ ಅಲ್ಲಿ ವಿಧಾನಸಭಾದಾಗ ಯಾರು ಸಿಗ್ತಾರೆ ಎಲ್ಲರಿಗೂ ಹೇಳೇ ಇರ್ತಾರೆ ಅವರು ನಂಬರ್ ಯಾರ ಅಕ್ಕಪಕ್ಕ ಯಾರು ಕೂಡ್ತಾರ ಎಲ್ಲರಿಗೂ ಹೇಳೇ ಹೇಳ್ತಾರೆ ಇದು ಹೊಸದಲ್ಲ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ವಿಧಾನಸಭಾದಾಗ ಎಷ್ಟು ಜನ ಸಿಗ್ತಾರೆ ನೀ ಬರ್ತೀಯ ನೀವು ಕೇಳಕ್ಕೆ ಹೇಳ್ತಿರ್ತಾರೆ ಕೇಳಿಲ್ಲ ನಮ್ದಾರು ಕೇಳಿಲ್ಲ ಹೇಳ್ತಾರೆ ಅಷ್ಟೇ ಅವ್ರು ಹಾಗೆ ಹೇಳ್ತಾರೆ
ಆದ್ರೂ ಅದು ಯಾವುದು ಪ್ರಾಕ್ಟಿಕಲ್ ಆಗೋಲ್ಲ. ನೀವು ಕರ್ನಾಟಕ ಏಕನಾಥ್ ಶಿಂದೆ ಆಗ್ತೀರಾ ಅಂತ ಅವ್ರಿಗೆ ನೀವೊಂದು ಮಾತು ಹೇಳಿದ್ರಿ, ಸ್ವಲ್ಪ ಪಕ್ಷದ ಒಳಗಡೆ ಸ್ವಲ್ಪ ಬೇಸರ ನೋವೆಲ್ಲ ಇದೆ. ಅದು ಇದ್ದೇ ಇದೆ, ಅದೇ ಅದರಲ್ಲಿ ಪ್ರಶ್ನೆ ಇಲ್ಲ. ಹೋಗ್ಬಂತೆ ಸರ್, ನಿಮ್ ತರದವ್ರೆ ನೋವ್ನವರೆಲ್ಲ ಸೇರ್ಕೊಂಡು ಏನೋ ಆಗುತ್ತೆ. ನಾವೇನ ಎಲ್ಲ ಸರಿ ಇದೆ ಅಂತ ಹೇಳುವಲ್ಲ, ನೋವು ಇದ್ದೇ ಇರ್ತೈತೆ. ಅವ್ರವ್ರ ಡೆವಲಪ್ಮೆಂಟ್ ಬಗ್ಗೆ ನೋವು ಇರ್ಬೋದು, ಟ್ರಾನ್ಸ್ಫರ್ ಬಗ್ಗೆ ನೋವು ಇರ್ಬೋದು, ಇದ್ದೇ ಇರ್ತದೆ, ಯಾರಿಗೆ ಇಲ್ಲ ಅವ್ರಿಗೆ ಅಂತ. ಅದೇ ಕಾನ್ಫಿಡೆನ್ಸ್ ಅಂತ ಈ ತರ ನೋವರೆಲ್ಲ ಸೇರಿ ಸರ್ಕಾರಕ್ಕೆ ಹೋಗ್ತಾರೆ. ನಮ್ಮಲ್ಲಿ ಸಂಶಯ ಅವರಲ್ಲಿ 3 ಭಾಗ ಇದ್ದಾರೆ, ಅವರಲ್ಲಿ 3 ಭಾಗ ಇದೆ. ಒಂದು ಏನೋ ಮಾಡ್ಲಿಕ್ಕೆ ಅವ್ರು ಒಂದು ಇನ್ನೊಂದು ಕಡೆ ಈ ಕಡೆ ಬಿಜೆಪಿ ಬರ್ತಾರೆ. ಅವರಿಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಅನ್ಸುತ್ತೆ. ನಮ್ನ ಯಾರು ಮಾತಾಡ್ಸಿಲ್ಲ ಇನ್ನೊಬ್ಬರಿಗೆ. ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರ ಅಂತ ಸತೀಶ್ ಜಾರಕಿಹೊಳಿ ಒಬ್ಬರೇ ಅಂತ ಹೇಳಿದ್ರು, ಒಬ್ಬರೇ ಮಹಾರಾಷ್ಟ್ರದಲ್ಲಿ ಇರೋದು ಏಕನಾಥ್ ಶಿಂದೆ ಒಬ್ಬರೇ, ಇಬ್ಬರು ಆಗ್ಲಿಕ್ಕೆ ರೆಡಿ ಸಾಧ್ಯ ಇಲ್ಲ. ನೀವು ನಿಮ್ ಜೊತೆ ಇದ್ದಾರೆ ಅಂತ ಶಾಸಕರು ಅವ್ರು ಹೇಳ್ತಾ ಇದ್ದಾರೆ ಸರ್. ಶಾಸಕರಿದ್ದಾರೆ, ಅದು ಡೆವಲಪ್ಮೆಂಟ್ಗೆ ಸಮಾನ ಮನಸ್ಕರ ಆಗ್ತದೆ. ಅದು ಸರ್ಕಾರ ಕೊಡಲಿಕ್ಕೆಲ್ಲ, ಅದು ಬೆಳೆಸ್ಲಿಕ್ಕೆಲ್ಲ. ಪ್ರವಾಸ ಹೋಗೋದು ಒಂದು ಯೋಜನೆ ಇಟ್ಕೊಂಡಿದ್ರಿ, ಹೋಗ್ತೀರಾ ಹೇಗೆ ಸರ್? ಮುಂದೆ ಏನಾದ್ರೆ ಎಲೆಕ್ಷನ್ ಎಲ್ಲ ಮುಗಿತಲ್ಲ ಸರ್. ಮುಗಿಲಿ, ಇನ್ನೂ ಮುಗಿದು ನೋಡು, ಇನ್ನು ಎಲ್ಲ ರೆಸ್ಟ್ ಆಗಿದ್ದಾರೆ. ಇನ್ನು ಯಾರು ನಮ್ಮ ಕೈಗೂ ಸಿಕ್ಕಿಲ್ಲ. ಎಷ್ಟು ಜನ ಸಮಾನ ಮನಸ್ಕ ಶಾಸಕರು ರಿಸಲ್ಟ್ ಬರಲಿ, ಹೊರಗಡೆ ಬರಲಿ, ಎಲ್ಲ ರೆಸ್ಟಿಂದ ಹೊರಗೆ ಬರಲಿ, ಚರ್ಚೆ ಮಾಡೋಣ ಅದ್ರ ಬಗ್ಗೆ. ರಾಜ್ಯದಲ್ಲೇ ಹೋಗ್ತೀರಾ ಅಂತಾರಾಜ್ಯಕ್ಕೆ ಹೋಗ್ತೀರಾ ಅಂತ ಸರ್? ಪ್ರವಾಸ ಅಲ್ಲ ಅದು. ಇಲ್ಲಿ ಹೋದ್ರೆ ಪ್ರವಾಸ, ಎಲ್ಲಿ ಹೋದ್ರೆ ಪ್ರವಾಸ. ನಾಗರಹೊಳೆ ಕ್ಯಾನ್ಸಲ್ ಆಯ್ತು, ನೆಕ್ಸ್ಟ್ ಏನೋ ಗೋವಾ ನೋಡೋಣ, ನಾವೆಲ್ಲ ಹೊರಗೆ ಬರಲಿ, ಮಾಲ್ ಎಲ್ಲ ರೆಸ್ಟಿಂದ ಹೊರಗೆ ಬಂದ್ಮೇಲೆ ವಿಚಾರ ಮಾಡೋಣ. ಟೀ ಕೊಡಿಸ್ಪ ಬೇರೆ ಬಸ್ ಮಾಡಿ ಅಷ್ಟೇ ಸರ್, ನಾವು ಬರ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.